10ನೇ ಕ್ಲಾಸ್ ಓದ್ತಾ ಇಪ್ಪತ್ತಲ್ಲಿ ತನ್ನ ದೇಹದಲ್ಲಾದ ಬದಲಾವಣೆಯಿಂದ ಊರ್ ಬಿಟ್ಟು ಬೆಂಗಳೂರಿಗೆ ಹೋಗಿ ಸುಮಾರು 18 ವರ್ಷ ಕಾಲ ಅಲ್ಲೇ ಇದ್ದು ಭಿಕ್ಷಾಟನೆ, ಸೆಕ್ಸ್ ವರ್ಕರ್ ಹಾಗೆ ಬೇರೆ ಎಲ್ಲಾ ಕೆಲಸ ಮಾಡ್ಕೊಂಡು ತನ್ನ ಕಷ್ಟದ ಜೀವನ ಎದುರಿಸಿ ಕಡಿಕಲ್ಲೇ ರಿಕ್ಷಾ ಕಲ್ತು ಊರಿಗೆ ಬಂದು ಅದನ್ನೇ ಸ್ವಂತ ಉದ್ಯೋಗ ಮಾಡ್ಕೊಂಡ ಇವ್ರು ಕರ್ನಾಟಕದ ಮೊದಲ ತೃತೀಯ ಲಿಂಗಿ ಆಟೋ ಡ್ರೈವರ್ ಅಂದ್ರೆ ನೀವು ನಂಬ್ತೀರಾ? ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜೆ. ನಾನು ನಿಮ್ಮ ರಾಜೇಶ್ ನಾಯ್ಕ್ ಕರ್ಜೆ. ಹೌದೇ, ನಾನಿವತ್ತು ನಮ್ಮ ಉಡುಪಿ ಜಿಲ್ಲೆಯ ಪೇತ್ರಿಯ ನೂಜಿನ್ ಬೈಲ್ನಲ್ಲಿಪ್ಪು ಕಾವೇರಿ ಮೇರಿ ಅವ್ರ ಮನೆಗೆ ಬಂದಿನಿ. ಇವ್ರ ಜೀವನದ ಸಿಹಿ ಕೈ ಅನುಭವಗಳನ್ನ ಕೇಳ್ಕೊಂಡ್ ಬಪ್ಪ ಬನ್ನಿ. ನಿಮ್ ಹೆಸರಂತ ಇವ್ರೆ? ನನ್ನ ಹೆಸರು ಕಾವೇರಿ. ಕಾವೇರಿ ಮೇರಿ ಅಂತ ಹೇಳ್ತಾರಲ್ಲ. ಈಗ ನೀವು ಎಷ್ಟು ವರ್ಷದಿಂದ ರಿಕ್ಷಾ ಓಡಿಸ್ತಾ ಇದ್ರಿ? ನಾನೀಗ ಸುಮಾರು 3.5 ವರ್ಷ ಆಯ್ತು. 3.5 ವರ್ಷ ಆಯ್ತು. ಇದಕ್ಕಿಂತ ಮುಂಚೆ ಎಂತ ಕೆಲಸ ಮಾಡ್ತಾ ಇದ್ರಿ? ಆಕ್ಚುಲಿ ನಾನ್ ಟ್ರಾನ್ಸ್ಜೆಂಡರ್. ಓಕೆ. ಕರ್ನಾಟಕ ರಾಜ್ಯದ ತೃತೀಯ ಲಿಂಗಿ ಫಸ್ಟ್ ಆಟೋ ಡ್ರೈವರ್. ಫಸ್ಟ್ ಆಟೋ ಡ್ರೈವರ್ ನೀವು? ಅಂದ್ರೆ ಕರ್ನಾಟಕ ರಾಜ್ಯದ ತೃತೀಯ ಲಿಂಗಿ ಇದ್ರಲ್ಲಿ ನೀವು ಫಸ್ಟ್ ಆಟೋ ಡ್ರೈವರ್? ಹೌದು. ಓಕೆ. ಲೇಡೀಸ್ ಅಲ್ಲಿ ಇದ್ದಾರೆ, ಅಂದ್ರೆ ಮಂಗಳಮುಖಿಯರಲ್ಲಿ ಯಾರು ಇಲ್ಲ. ಮಂಗಳಮುಖಿಯರಲ್ಲಿ ನೀವೇ ಫಸ್ಟ್ ಇಡೀ ಕರ್ನಾಟಕ ರಾಜ್ಯದಲ್ಲಿ? ಕರ್ನಾಟಕ ರಾಜ್ಯ. ಬೇರೆ ಕೆಲಸ ಮಾಡುವಂತ ಮನ್ಸು ಬರ್ಲಿ, ರಿಕ್ಷಾ ಓಡಿಸೋಕೆ ಅಂತ ಮನ್ಸು ಬಂತ ನಿಮ್ಗೆ? ಒಂದು ಅಂದ್ರೆ ಎಲ್ಲರೂ ಕಾರು ಕಲ್ತಿದ್ದಾರೆ, ರಿಕ್ಷಾ, 2 ವೀಲರ್ ಕಲ್ತಿದ್ದಾರೆ. 2 ವೀಲರ್ ನಾನು ಬ್ಯಾಂಗ್ಳೂರಲ್ಲಿ ಕಲ್ತಿರೋದು. ಬ್ಯಾಂಗ್ಳೂರಲ್ಲಿ ಕಲ್ತಿರೋದು? ಈಗ ನೀವು ರಿಕ್ಷಾ ಹಿಂದೆ ಕಲ್ತಿರೋದು. ಅಂದ್ರೆ ಎಲ್ರು ಕಲಿತಾ ಇದಾರಲ್ಲ, ಏನೋ ಒಂದು ನಾನೊಂದು ರಿಕ್ಷಾ ಕಲಿಯುವ ಒಂದ್ ಗಮ್ಮತ್ತಿಗೆ ಕಲ್ತಿ. ನಿಜಮುಖಿ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಓಕೆ ಓಕೆ ಓಕೆ. ಈಗ ಅದೊಂದು ಉಪಯೋಗಕ್ಕೆ ಬಂತು ಅಂತ ಅಂದ್ರೆ ಈಗ ಸ್ವಾವಲಂಬಿಯಾಗಿ ಬದುಕ್ತಾ ಇದೀನಿ. ಈಗ ಟ್ರಾನ್ಸ್ಜೆಂಡರ್ ಅಂದ್ರೆ ಭಿಕ್ಷಾಟನೆ, ಸೆಕ್ಸ್ ವರ್ಕ್ ಅಂತ ಹೋಗ್ತಾರೆ. ಹೌದು, ಕರೆಕ್ಟ್. ಈಗ ನಾನು ಅದನ್ನೆಲ್ಲ ಬಿಟ್ಟು ನನ್ನ ಫ್ಯಾಮಿಲಿ ಜೊತೆಲಿ ಇದೀನಿ. ಫ್ಯಾಮಿಲಿ ಜೊತೆಲಿ ಇದ್ದೀರಾ? ಸುಮಾರು ಈಗ ಒಂದು 10 ವರ್ಷ ಆಗ್ತಾ ಬಂತು. ಈಗ ಫ್ಯಾಮಿಲಿ ಜೊತೆ 10 ವರ್ಷ ಆಗ್ತಾ ಬಂತಲ್ವಾ? 2018ರಲ್ಲಿ ನಾನು ಸೆಟ್ಲ್ ಆಗಿರೋದು. 18ರಲ್ಲಿ ನೀವು ಸೆಟ್ಲ್ ಆಗಿದೆ. ಇವಾಗ ನೀವು ಪರ್ಮನೆಂಟ್ ರಿಕ್ಷಾ ಓಡಿಸ್ಕೊಂಡಿರೋದು 3.5 ವರ್ಷ ಆಯ್ತು. 3.5 ವರ್ಷ ಆಯ್ತು. ಈಗ ನಿಮ್ಗೆ ಫ್ಯಾಮಿಲಿಯಿಂದ ಸಪೋರ್ಟ್ ಬಂದಿತ್ತ ನಿಮ್ಗೆ ರಿಕ್ಷಾ ಓಡಿಸ್ತೆ ಅಂದ್ರೆ? ಫ್ಯಾಮಿಲಿ ಜೊತೆಲಿ ಅಂದ್ರೆ ರಿಕ್ಷಾ ಓಡಿಸ್ತೆ ಅಂದ್ರೆ ಕೂಡ ಸಪೋರ್ಟ್ ಬಂದಿತ್ತ ನಿಮ್ಗೆ? ಬಂತು. ಅಂದ್ರೆ ಖಾಲಿ ಫ್ಯಾಮಿಲಿ ಅಲ್ಲ, ಕೆಲವು ಸಂಘ ಸಂಸ್ಥೆಗಳು ಮತ್ತೆ ಸಮೃದ್ಧಿ ಮಹಿಳಾ ಮಂಡಳಿ, ರೋಷನ್ ಬೆಳ್ಮಣ್ ಸರ್ ಇಲ್ಲಿ ಬೆಳ್ಮಣ್ಣಲ್ಲಿದ್ದಾರೆ, ಅವರು ಹ್ಯುಮ್ಯಾನಿಟಿ ಟ್ರಸ್ಟ್, ಅವರಿಂದ ಎಲ್ಲ ಸಪೋರ್ಟ್ ಸಿಕ್ತು. ಸ್ವಲ್ಪ ಅವರಿಂದ ಹಣನೂ ಸಿಕ್ತು. ರಿಕ್ಷಾ ಹಾಕ್ಲಿಕ್ಕೆ ಅವ್ರ ಕಡೆಯಿಂದನೂ ಹಣ ಸಿಕ್ತು, ಸಹಾಯ ಆಯ್ತು. ಹಾಗಾಗಿ ಈಗ ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ. ಒಳ್ಳೆ ಜೀವನ ನಡೆಸ್ತಾ ಇದೆ. ಎಲ್ಲ ಊರ್ನವ್ರ ಸಪೋರ್ಟ್ ತುಂಬಾ ಇದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಅಲ್ವಾ? ಒಂದಿಬ್ರು ಅಲ್ಲಿ ಇಲ್ಲಿದ್ದಾರೆ ಬಿಟ್ರೆ ಮತ್ತೆ ಚೆನ್ನಾಗಿದೆ. 90% ಒಳ್ಳೆ ಜನನೇ ಇದ್ದಾರೆ ಅಂತ ನೀವು ಹೇಳ್ತೀರಾ. ಹಾಗೆ ನೀವು ಎಷ್ಟು ಎಜುಕೇಶನ್ ಮಾಡಿದೀರಾ? ಎಜುಕೇಶನ್ ನಂದು 10th ಇನ್ಕಂಪ್ಲೀಟ್. 10ನೇ ಕ್ಲಾಸ್ ಲಾಸ್ಟ್ ಎಕ್ಸಾಮ್ ಕಟ್ಟಿರ್ಲಿಲ್ಲ, ಹಾಗಾಗಿ 9th ಗೆ ಸರ್ಟಿಫಿಕೇಟ್ ಇದೆ. ನನ್ನ 9th ಸರ್ಟಿಫಿಕೇಟ್ ಇದೆ. ಒಂದು ಹಂತದಲ್ಲಿ ನನಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಯ್ತು. ಏನು ಅಂದ್ರೆ ಡಾಕ್ಟರ್ ಬಿ ಜಯಶ್ರೀ ರಂಗಭೂಮಿ ಕಲಾವಿದೆ, ಅವ್ರು MP ಆಗಿದ್ದಾಗ ನನಗೆ ಅವರ ಆಫೀಸ್ ಅಲ್ಲಿ D ಗ್ರೂಪ್ ನೌಕರರಾಗಿ ನಂಗೊಂದು ಅವಕಾಶ ಸಿಕ್ತು. ಅಲ್ಲಿಂದ ನನ್ನ ಲೈಫ್ ಜರ್ನಿ, ನನ್ನ ಲೈಫ್ ಚೇಂಜ್ ಆಯ್ತು. ಅಲ್ಲಿಂದ